ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಹೋಗಿದ್ರಿ ಒಂದು ಟ್ರಿಪ್ಗೆ. ಸೊ ನಾವು ಹೋಗಿದ್ದು ಕೂರ್ಗ್ಗೆ ವಿತ್ ಮೈ ಫ್ರೆಂಡ್ಸ್. ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರಿ. ಸೊ ಹೋಗುವಾಗ ಹೀಗಿತ್ತು ಬಸ್ಸು. ನಾವಿಬ್ಬರು ಒಂದು ಕಡೆ ಕೂತಿದ್ರಿ, ನಂದು ಇನ್ನೊಂದು ಫ್ರೆಂಡ್ ಬಂದು ಆಪೋಸಿಟಲ್ಲಿ ಕೂತಿದ್ಲು. ನಾವೇನೋ ಡೀಪ್ ಕಾನ್ವರ್ಸೇಷನಲ್ಲಿ ಇರುವಾಗ ಸೊ ಒಂದು ಕ್ಲಿಪ್ ತೊಗೊಂಡಿದ್ಲು. ಆಮೇಲೆ ನಾವು ಸ್ವಲ್ಪ ತಾದ್ಮೇಲೆ ತಿರುಗಿ ನೋಡಿದ್ರೆ ಅವಳಿಗೆ ಬೋರ್ ದೊಡ್ಬಿಟ್ಟಿತ್ತು. ಈ ಥರ ಎಲ್ಲ ಮಾಡ್ತಿದ್ಲು ಕೂತಿ ಚೇಷ್ಟೆಗಳು. ಹೋಗುವಾಗ ಫನ್ನಾಗೇ ಇತ್ತು. ಮಾತಾಡಿಸ್ಕೊಂಡು ಹೊರಟ್ವಿ. ರೋಡ್ ಮಾತ್ರ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ನಾವು ಹೋಗಿದ್ದು ಆಫ್ ಸೀಸನಲ್ಲಿ, ಸೊ ಜಾಸ್ತಿ ಕ್ರೌಡೆಡ್ ಇರಲಿಲ್ಲ. ನಾವು ತುಂಬ ಪ್ಲೇಸಸ್ ಕವರ್ ಮಾಡೋಕ್ಕಾಯಿತು ಬೇಗ. ಆನ್ ಸೀಸನ್ ಹೋಗಿದ್ರೆ ತುಂಬ ಕಷ್ಟ ಆಗಿಬಿಡ್ತಾಯಿತ್ತು. ಸೊ ನೋಡಿ, ಮಳೆ ಬೀಳ್ತಿದೆ. ರೋಡ್ಸ್ ಮಾತ್ರ ಅಷ್ಟು ಬ್ಯೂಟಿಫುಲ್, ಫುಲ್ ಆಫ್ ಗ್ರೀನ್ರಿ, ತುಂಬ ಚೆನ್ನಾಗಿತ್ತು ಕೂರ್ಗು. ವೆದರ್ ಆಲ್ ದ ಟೈಮ್ ಹಿಂಗೆ ಇರುತ್ತೆ, ಇಡೀ ದಿನ ಮಳೆ ಬಿದ್ದಂಗೆ ಇರುತ್ತೆ. ಮನೆಗಳೆಲ್ಲ ಈ ಓಡಿಂದ ಮಾಡಿರೋ ಮನೆಗಳಿರುತ್ತೆ ಅಲ್ಲಿ ಜಾಸ್ತಿ. ಸೊ ಒಂಥರ ಚೆನ್ನಾಗಿತ್ತು. ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಫುಲ್ಲು ವ್ಯೂ ಎಂಜಾಯ್ ಮಾಡ್ತಾನೆ ನಾವು ಹೋಮ್ ಸ್ಟೇ ಎಲ್ಲಿ ಮಾಡಿದ್ರು ಅಲ್ಲಿ ರೀಚ್ ಆಗಿತ್ತು. ಫುಲ್ ಕರ್ವಿ ಆಗಿತ್ತು ಫುಲ್ ರೋಡು. ಸೊ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿತ್ತು. ರೋಡ್ಸ್ ಮಾತ್ರ ಬಸ್ಸಲ್ಲಂತೂ ಟ್ರಾವೆಲ್ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಜರ್ನಿ ಗೊತ್ತಾಗೋದೇ ಇಲ್ಲ, ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸು. ಸೊ ನಾವು ಹೋಗ್ತಾ ಹೋಗ್ತಾ ರಾತ್ರಿ ಆಗಿಬಿಟ್ಟಿತ್ತು. ಸೊ ಹೀಗಿತ್ತು ವ್ಯೂ. ರಾತ್ರಿ ನಮ್ಮ ಹೋಮ್ ಸ್ಟೇ ಅಷ್ಟು ಅರ್ಥ ಆಗಿರಲಿಲ್ಲ, ಬಟ್ ಹೀಗಿತ್ತು. ನಾವು ಬಂದಿದ ತಕ್ಷಣ ಇಬ್ಬರು ಡಿಸ್ಕಸ್ ಮಾಡ್ತಾಯಿದ್ರಿ, ನಾಳೆ ಹೆಂಗೆ ಹೋಗಬೇಕು, ಎಲ್ಲಿ ತಲುಪಬೇಕು. ಆ್ಯಕ್ಚುಲಿ ನಾವು ಏನೂ ಪ್ಲ್ಯಾನೇ ಮಾಡಿರಲಿಲ್ಲ. ವಿ ಓನ್ಲಿ ನ್ಯೂ ನಾವು ಕೂರ್ಗೆ ಹೋಗಬೇಕು ಅಂತ ಅಷ್ಟೇ. ಇಟ್ ವಾಸ್ ಅ ಕ್ವಿಕ್ ಪ್ಲ್ಯಾನ್. ಈ ಪಿಂಕ್ ಕಲರ್ ಟಾಪಲ್ಲಿ ಹಾಕಿರೋರು ನನ್ನ ಫ್ರೆಂಡ್ ಸರಸ್ವತಿ ಅಂತ, ಅವಳು ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಅಂತ ಹೇಳಿದ್ಲು. ಆಯ್ತಂತ ಅವತ್ತೇ ರಾತ್ರಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ಒಂದೊಂದು ಬಟ್ಟೆ ಇಟ್ಕೊಂಡು ಹೊರಟ್ವಿ. ಝೀರೋ ಪ್ಲ್ಯಾನ್ಸ್. ಸೊ ನಾಳೆ ಎಲ್ಲಿ ಹೋಗ್ಬೇಕಂತ ಗೂಗಲ್ ಮಾಡಿ ಚೆಕ್ ಮಾಡೋಣ ಅಂತ ಕೂತಿದ್ವಿ. ಇದೇ ನೆಕ್ಸ್ಟ್ ಮಾರ್ನಿಂಗ್ ಅಂತೂ ವ್ಯೂ ಬ್ರೆಥ್ಟೇಕಿಂಗ್ ಆಗಿತ್ತು. ಹೋಮ್ ಸ್ಟೇನೂ ಅಷ್ಟೇ ವೆರಿ ಅಫೋರ್ಡೆಬಲ್ ಮತ್ತು ತುಂಬ ಬ್ಯೂಟಿಫುಲ್ ವ್ಯೂ ಇತ್ತು. 3 days ನಾವು ಸ್ಟೇ ಮಾಡಿದ್ರಿ. 3 days ಬೆಳಗ್ಗೆಲ್ಲ ಎದ್ದು ಗ್ರೀನರಿ ನೋಡೋದಂದರೆ ಅಮೇಝಿಂಗ್ ಫೀಲಿಂಗ್ ಆಗಿತ್ತು. ಸೊ ಅದು ಫ್ರಂಟ್ ಫುಲ್ ಆಫ್ ಗ್ರೀನ್ರಿ. ಇದೇ ನಮ್ಮ ರೂಮು. ಸೊ ಒಂದೇ ರೂಮ್, ಬಿಗ್ ರೂಮ್ ಇತ್ತು. ಅದಲ್ಲಿ ಒಂದು ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ರು, ಬಿಕಾಸ್ ನಾವು 3 ಜನ ಇರೋದ್ರಿಂದ. ಸೊ ವ್ಯೂ ಹಿಂಗಿತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಕರ್ಟನ್ ತೆಗೆದಿದ ತಕ್ಷಣ ವ್ಯೂ. ಸೊ ಇವಳು ನನ್ನ ಫ್ರೆಂಡ್ ಪಿಂಕಿ ಅಂತ ಪೋಸ್ ಕೊಡ್ತಾ ಇದ್ದಾಳೆ. ಅಷ್ಟೇ ರೆಡಿ ಆಗಿಬಿಟ್ಟು ಹೊರಟ್ವಿ. ಫಸ್ಟ್ ಹೋಗಿದ್ದು ನಾವು ಗ್ಲಾಸ್ ಬ್ರಿಡ್ಜಲ್ಲಿ. ಈ ಗ್ಲಾಸ್ ಬ್ರಿಡ್ಜು ವೀಡಿಯೋಸಲ್ಲಿ ಅಷ್ಟು ಡೆಪ್ತ್ ಇದೆ ಅಂತ ಗೊತ್ತಾಗಲ್ಲ, ಬಟ್ ತುಂಬ ಹೈಟಲ್ಲಿ ಮೇಲೆ ಇರೋದಿದು. ನಡೆಯುವಾಗ ಸ್ವಲ್ಪ ಭಯ ಆಗುತ್ತೆ ಕೆಳಗಡೆ ನೋಡಿದೆ, ಬಿಕಾಸ್ ಇಟ್ಸ್ ತುಂಬ ಮೇಲಿತ್ತು. ಬಟ್ ಚೆನ್ನಾಗಿತ್ತು, ಮಳೆನೂ ಬೀಳ್ತಾ ಇತ್ತು. ಪ್ಲಸ್ ನೀವು ಆ ಬ್ರಿಡ್ಜಲ್ಲಿ ನಡಿಬೇಕಾದ್ರೆ ಇಟ್ ವಾಸ್ ಅ ವೆರಿ ನೈಸ್ ಫೀಲಿಂಗ್. ಐ ಥಿಂಕ್ 150 ಏನೋ ಟಿಕೆಟು, ಬಟ್ ನಾಟ್ ವರ್ತ್. ಸ್ವಲ್ಪ ಹೊತ್ತೇ ಇದ್ವಿ, ಒಂದು 5-10 ನಿಮಿಷ. ಅದಾದಮೇಲೆ ನನ್ನ ಫ್ರೆಂಡ್ ಒಂದು ಶಾರ್ಟ್ ತೆಗೆದ್ಲು ಡ್ರೈವರ್ ಅಂಕಲ್ ಜೊತೆ ನಾವು ಮಾತಾಡಿಕೊಂಡು ವ್ಯೂಸ್ ಫೋಟೋ ತೆಗಿತಾ ಇದ್ದರೆ. ಅವಳು ಕಾರಿಂದ ಇನೋವೇಷನ್ ತೋರಿಸ್ತಿದ್ಲು. ಆಮೇಲೆ ನಾನು ಅವಳಿಗೆ ತೋರಿಸ್ತಾ ಇದ್ದೆ, ನನಗೆ ಈ ಥರ ಶಾರ್ಟ್ ಬೇಕು, ಆ ಥರ ಶಾರ್ಟ್ ಬೇಕು ಅಂದರೆ ಅವಳು ನನ್ನ ಬಗ್ಗೆ ಜೋಕ್ ಮಾಡ್ತಾಯಿದ್ಲು. ಹಂಗೆ ಫೋಟೋ ತೆಗಿತಾ ಇದ್ಲು, ಇರಿಟೇಟ್ ಮಾಡ್ತಿದ್ಲು ನನ್ನ. ಸೊ ಅವಳು ನೋಡ್ತಿದ್ಲು ಫೋಟೋ ಹೆಂಗೆ ಬರ್ತಿದೆ ಅಂತ. ಅದಾದಮೇಲೆ ವಾಟರ್ ಫಾಲ್ಸ್ಗೆ ಕಡೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಕನ್ನಡಿ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಪೋಸ್ಟ್ ಕೊಡೋಣ ಅಂತ ಟ್ರೈ ಮಾಡ್ತಾಯಿದ್ವಿ. ಫೋಟೋಸ್ ಏನು ಅಷ್ಟು ಚೆನ್ನಾಗಿ ಬಂದಿಲ್ಲ, ಬಟ್ ಚೆನ್ನಾಗಿತ್ತು. ಇದೂ ಅಷ್ಟೇ ಓವರ್ ಹೈಪ್ಡ್. ಅದು ಒಂದೇ ವಾಟರ್ ಫಾಲ್ ಅಷ್ಟೇ, ಫುಲ್ಲು ಕ್ರೌಡ್ ಆಗಿಬಿಡುತ್ತೆ. ನೀವು ಕೆಳಗಡೆ ಒಳಗೂ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗಾದ್ಮೇಲೆ ನಿಮ್ಗೆ ಈ ವಾಟರ್ ಫಾಲ್ ಕಾಣಿಸುತ್ತೆ. ಇದಕ್ಕೇನು ಫೀ ಇರಲಿಲ್ಲ. ಇದಕ್ಕೆ ಫೀ ಇತ್ತು ವೆರಿ ಮಿನಿಮಲ್, 30 ಏನೋ ಅನಿಸುತ್ತೆ. ಸೊ ಅದೊಂದು. ಅದಾದಮೇಲೆ ಒಂದು ಫೋರ್ಟ್ ಇತ್ತು. ಆ ಫೋರ್ಟ್ ಹತ್ರ ಹೋಗಿದ್ವಿ. ನನಗೆ
ಫೋರ್ಟ್ ಹೆಸರು ನೆನಪಿಲ್ಲ, ಬಟ್ ದೆರ್ ಇಸ್ ಅ ಫೋರ್ಟ್ ಚೆನ್ನಾಗಿತ್ತು, ವರ್ತ್ ಇಟ್. ಅದೂ ಮಿನಿಮಲ್ ಟಿಕೆಟೇ, 13 or 15 ಅಷ್ಟೇ. ಒಂಥರ ಹಳೇ ಕಲ್ಲಿಂದ ಮಾಡಿರೋ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಇದು ಈ ಪ್ಲೇಸ್ ವರ್ತ್ ಇಟ್ ಆಗಿತ್ತು. ನಾವು ಫುಲ್ಲು ಓಡಾಡ್ಕೊಂಡು ಫೋಟೋ ಒಳಗಡೆ ಅಷ್ಟು ಕ್ಲಿಪ್ಸ್ ತೊಗೊಂಡಿಲ್ಲ, ಬಟ್ ಚೆನ್ನಾಗಿತ್ತು. ಸೊ ಒಬ್ಬೊಬ್ಬರೇ ಹೋಗ್ಕೊಂಡು ಸುಮ್ಮನೆ ಒಂದು ಪೋಸ್ ಕೊಟ್ಟು, ಬಟ್ ಈ ಫೋರ್ಟ್ ತುಂಬ ದೊಡ್ಡದಾಗಿತ್ತು, ನಾನಷ್ಟು ಕವರ್ ಮಾಡೋಕ್ಕಾಗಿಲ್ಲ ವೀಡಿಯೋಸಲ್ಲಿ, ಬಟ್ ವರ್ತ್ ಇಟ್. ಆಮೇಲೆ ಸರಿ ಅಂತ ಸಾಯಂಕಾಲ ವಾಪಸ್ ಹೋಮ್ ಸ್ಟೇಗೆ ಹೋಗೋಕೆ ಮುಂಚೆ ನಾವು ಶಾಪಿಂಗ್ ಮಾಡಿಬಿಡೋಣ ಅಂತ ಶಾಪಿಂಗ್ ಹೋಗಿದ್ವಿ. ಅಲ್ಲಿ ಇವಳು ಹಾವು ಎತ್ಕೊಂಡು ಎಲ್ಲ ಭಯಪಡಿಸ್ಕೊಂಡು ಏನಾದರೂ ಒಂದು ಮುಟ್ತಾನೆ ಇದ್ಲು. ನೋಡ್ತಾ ಇದ್ರಿ ಏನು ಸುವಿನಿಯರ್ ಆಗಿ ಏನಾದರೂ ತೊಗೊಂಡೋಗ್ಬೇಕಲ್ಲ. ಸೊ ನಾನು 2 ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡೆ, ನೆನಪಿಗೆ ಕೂರಿಗೆ ಬಂದು ಏನಾದರೂ ತೊಗೊಂಡೋಗ್ಬೇಕಲ್ಲ. ನನಗೆ ಅಭ್ಯಾಸ ಇದೆ, ಎಲ್ಲ ಟ್ರಿಪ್ಗೆ ಹೋದರೂ ಫ್ರಿಡ್ಜ್ ಮ್ಯಾಗ್ನೆಟ್ ಮಾತ್ರ ಮಸ್ಟ್. ಸೊ ನಾನು ಫ್ರಿಡ್ಜಲ್ಲಿ ನೋಡಿದ್ರೆ ಎಷ್ಟೊಂದು ಮ್ಯಾಗ್ನೆಟ್ಸ್ ಆಲ್ರೆಡಿ ಕಲೆಕ್ಟ್ ಆಗಿದೆ, ಇನ್ನೂ ಜಾಸ್ತಿ ಕಲೆಕ್ಟ್ ಮಾಡಬೇಕು ಅಂತ ಇದ್ದೀನಿ, ಜಾಸ್ತಿ ಪ್ಲೇಸಸ್ ಹೋಗಬೇಕು ಅಂತ ಇದ್ದೀನಿ. ಅದಾದಮೇಲೆ ಶಾಪಿಂಗ್ ಆದಮೇಲೆ ಕಾರಲ್ಲಿ ಸ್ವಲ್ಪ ಡ್ಯಾನ್ಸು ಸಾಂಗು ಇವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಸ್ವಲ್ಪ ಎಂಟರ್ಟೈನಿಂಗ್ ಆಗಿರಲಿ, ಬೋರಿಂಗ್ ಆಗಿರಬಾರ್ದು ಅಂತ. ಆಮೇಲೆ ನನ್ನ ಫ್ರೆಂಡ್ ಹೇಳಿದ್ಲು, ಇಲ್ಲ ನಾವು ಡ್ಯೂಯೆಟ್ ಮಾಡೋಣ, ನಾನು ಹುಡುಗ ಆಗಿರ್ತೀನಿ, ನೀವಿಬ್ಬರು ಹುಡುಗಿರ ಲೈನ್ಸಲ್ಲಿ ಡ್ಯಾನ್ಸ್ ಮಾಡಿ ಅಂತ. ಸೊ ಅದೇ ಮಾಡ್ತಿದ್ವಿ. ಆಮೇಲೆ ಆನ್ ದಿ ವೇ ನಮಗೆ ಒಂದು ಸ್ಪಾಟ್ ಸಿಕ್ತು. ಸರಿ ಸ್ವಲ್ಪ ಗ್ರೀನ್ರಿ ಜೊತೆ ಫೋಟೋ ತೆಗಿಯೋಣ, ಚೆನ್ನಾಗಿರುತ್ತೆ DP ಎಲ್ಲ ಮಾಡೋಕ್ಕೆ ಅಂತ ಅಂದರೆ, ಅಷ್ಟೇ ನನ್ನ ಫ್ರೆಂಡ್ ನನ್ನ ಲಿಂಕ್ ತೆಗಿ, ಇವಳು ಬಂದು ಯಾವತ್ತೂ ಫೋಟೋಸಿಂದ ಸ್ಯಾಟಿಸ್ಫೈ ಆಗೋದೇ ಇಲ್ಲ. ನೀವು 100 ಫೋಟೋ ತೆಗಿದ್ರೆ 100 ಚೆನ್ನಾಗಿಲ್ಲ ಅಂತ ಗ್ರೂಪಲ್ಲಿ ಒಂದು ಫ್ರೆಂಡ್ ಇದ್ದೇ ಇರ್ತಾರಲ್ಲ, ಆ ಥರ ಇವಳು. ಅದಕ್ಕೆ ಫುಲ್ಲು ಕೇಳಿ ತೋರಿಸಿ ಮತ್ತೆ ಕ್ಲಿಕ್ ಮಾಡಿಸ್ಕೊತಾ ಇದೆ. ಇದು ಆ ಗ್ಲಾಸ್ ಬ್ರಿಡ್ಜ್ ಅನ್ನಲ್ಲ, ಅದರದ್ದು ಫುಲ್ ವ್ಯೂ ಅಲ್ಲಿ ತೆಗೆದಿದ್ದಾಳೆ. ನನಗೊಂಚೂರು ಭಯ ಆಯಿತು ಈ ಕಡೆ ಹೋಗೋಕ್ಕೆ, ಬಟ್ ನನ್ನ ಫ್ರೆಂಡು ಆ ಕಡೆ ಹೋಗ್ಬಿಟ್ಟು ಒಂದು ವ್ಯೂದು ಫುಲ್ ತೆಗೆದಿದ್ದಾಳೆ. ಸೊ ಹೀಗಿತ್ತು ಆ ವ್ಯೂ ನೋಡಿ, ಹೀಗಿತ್ತು. ಭಯ ಆಗ್ತಾಯಿತ್ತು, ತುಂಬ ಮೇಲೆ ಹತ್ರದಲ್ಲಿದೆ. ಆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಲ್ಲ, ಬಟ್ ರಿಯಲಲ್ಲಿ ತುಂಬ ಭಯ ಆಗ್ತಿತ್ತು. ಅದು ಓಪನ್ ಆಗಿ ನಾವು ಕೆಳಗಡೆ ಹೋಗ್ಬಿಡ್ತೀನಿ ಅನಿಸ್ತಾ ಇರುತ್ತೆ. ಸೊ ನಾನು ಅಷ್ಟು ದೂರವರೆಗೂ ಹೋಗಿರಲಿಲ್ಲ. ಉದ್ದ ಇದೆ ಬ್ರಿಡ್ಜು. ಸೊ ನಾವೇನೋ ಬೇರೆ ಏನೋ ಮಾತಾಡಿಕೊಂಡು ಫೋಟೋಸ್ ಎಲ್ಲ ತೆಗಿತಾಯಿದ್ರು. ಅವಳು ಅದಕ್ಕೆ ಪೋಸ್ ಕೊಡು ಅಂತಂದು 1-2 ಪೋಸ್ ಕೊಟ್ಟು ಅಲ್ಲಿಂದ ಹೊರಟ್ವಿ. ಮತ್ತು ಸ್ಟೇಗೆ ಹೋದ್ವಿ ವಾಪಸ್ಸು. ನೆಕ್ಸ್ಟ್ ಡೇ ಇವಳು ತಲೆಗೇನೋ ಟಬನ್ ಕೊಟ್ಟು ಏನೋ ಸ್ಟೈಲಾಗಿ ರೆಡಿ ಆಗಿಬಿಟ್ಲು. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಎಲ್ಲಾದರೂ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ನೆಕ್ಸ್ಟ್ ಹೋಗಿದ್ದೆ ಟೆಂಪಲ್. ನನಗೆ ಸ್ವಲ್ಪ ಜಾಸ್ತಿ ಸುಸ್ತಾಗೋಯ್ತು ಅಂತ ನಾನು ಕಾರಲ್ಲೇ ಎದ್ಬಿಟ್ಟೆ. ಇವರಿಬ್ಬರು ಹೋಗಿದ್ದು ಟೆಂಪಲ್ಲು. ಫುಲ್ಲು ಫಾಗಲ್ಲಿ ಕವರ್ಡ್ ಆಗಿತ್ತು. ಆಮೇಲೆ ಊಟಕ್ಕೆ ಹೋದಾಗ ಡಿಸ್ಕಷನ್ ಮಾಡ್ತಾಯಿದ್ದೆ, ನಾನು ಜಾಸ್ತಿ ತೊಗೊಳೋದು ಬೇಡ, ವೇಸ್ಟ್ ಆಗ್ತಾಯಿದೆ ಊಟ ಅಂದ್ಬಿಟ್ಟು ಒಂದಲ್ಲೇ ಶೇರ್ ಮಾಡೋಣ ಅಂತ ಡಿಸ್ಕಸ್ ಮಾಡ್ತಿದ್ವಿ. ಡ್ರೈವರ್ ಅಂಕಲು ಇದ್ರು ನೋಡಿ, ಅವರೇ ಡ್ರೈವರ್ ಅಂಕಲು. ಆಮೇಲೆ ಇಡೀ ದಿನ ಓಡಾಡಿ ಸುಸ್ತಾಗಿ ಮಲ್ಕೊಂಬಿಟ್ಟಿದ್ವಿ. ಆಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ ನಾವು ಹೋಗಿದ್ದು ಕಾಫಿ ಎಸ್ಟೇಟು. ಅಲ್ಲಿ ಫುಲ್ಲು ನಿಮಗೆ ಡೀಟೇಲ್ಸಲ್ಲಿ ಕಾಫಿ ಬಗ್ಗೆ, ಎಷ್ಟು ಪ್ರಪೋರ್ಷನಲ್ಲಿ ಕಾಫಿ ಮಿಕ್ಸಿಂಗ್ ಆಗುತ್ತೆ, ಹೇಗೆ ಎಲ್ಲ ಡೀಟೇಲ್ಸ್ ಹೇಳ್ತಾಯಿದ್ರು. ಸೊ ಅಲ್ಲಿ ಇಂಟ್ರೆಸ್ಟಿಂಗಾಗಿ ಕೇಳಿಸ್ಕೊತಾ ಇದ್ದೆ. ಬಾಬಾ ಬುಡನ್ಗಿರಿ ಅಂತ ಪ್ಲೇಸ್ ಇದೆ, ಅದ್ರ ಬಗ್ಗೆನೋ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಹೆಂಗೆ ಕಾಫಿ ಇಂಡಿಯಾಗೆ ಬಂತು ಫಸ್ಟು ಅದೆಲ್ಲ, ಆ್ಯಂಡ್ ಜಾಸ್ತಿ ಎಲ್ಲಿ ಫೇಮಸ್ಸು ಅದೆಲ್ಲ ಡೀಟೇಲ್ಸ್ ಹೇಳ್ತಾಯಿದ್ರು, ಎಜುಕೇಟ್ ಮಾಡ್ತಾಯಿದ್ರು. ಇದು ವೆರಿ ಇನ್ಫಾರ್ಮೇಟಿವ್ ಅಂತ ಹೇಳ್ಬೋದು, ವರ್ತ್ ಗೋಯಿಂಗ್. ಅಲ್ಲಿ ಒಂದು ಕಾಫಿ ಕೂಡ ಕೊಡ್ತಾರೆ ಲಾಸ್ಟಲ್ಲಿ ನಿಮಗೆ, ಕಾಫಿ ಟೇಸ್ಟಿಂಗ್ಗೆ ಫ್ರೀಯಾಗೆ. ಸೊ ನೈಸ್, ಇಟ್ ವಾಸ್ ನೈಸ್,
ವೆರಿ ಇನ್ಫಾರ್ಮೇಟಿವ್. ಸೊ ಇದು ಹೆಂಗಿತ್ತಂದರೆ ಒಂದು ದೊಡ್ಡ ಲ್ಯಾಂಡಲ್ಲಿ ಇವರು ಫುಲ್ಲು ಈ ಥರ ಕಾಫಿ ಪ್ಲಾಂಟೇಶನ್ ಮಾಡಿದ್ದಾರೆ. ಸೊ ಫುಲ್ಲು ನಡ್ಕೊಂಡು ಹೋಗ್ತಾ ಇರಬೇಕು, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಮತ್ತು ಇನ್ನೊಂದು ಕಡೆ ಸ್ಟಾಪೇಜ್ ತೊಗೊಂಡ್ರಿ ಏನಾದರೂ ಪರ್ಚೇಸ್ ಮಾಡೋಣ ಅಂತ. ಸೊ ಇಲ್ಲಿ ಮೋಸ್ಟ್ಲಿ ವುಡನ್ನಿಂದ ಮಾಡಿರೋ ಐಟಮ್ಸ್ ಇತ್ತು, ಹ್ಯಾಂಡ್ ಕ್ರಾಫ್ಟ್. ಸೊ ಚೆನ್ನಾಗಿತ್ತು. ಇದನ್ನು ನೋಡ್ತಾಯಿದ್ರಿ ಏನು ತೊಗೋಬೇಕು ಅಂತ. ಇವಳು ಇರಿಟೇಟ್ ಮಾಡ್ತಾಯಿದ್ಲು ವೀಡಿಯೋ ಮಾಡಿ. ಇಲ್ಲಿಂದನೂ ಸ್ವಲ್ಪ ಸುವಿನಿಯರ್ಸು ಮತ್ತು ನಾನು ಕೆಲವು ಮ್ಯಾಗ್ನೆಟ್ಸ್ ತೊಗೊಂಡಿದ್ದೆ. ಮತ್ತು ನನ್ನ ನೆಫ್ಯೂಗೆ ಆಟ ಸಾಮಾನು ಎತ್ಕೊಂಡಿದ್ದೆ. ಆ ಕಾಫಿ ಎಸ್ಟೇಟಿಂದ ಇಳಿಬೇಕಾದ್ರೆ ನಾನು ಅವಳು ಶೂಟ್ ಮಾಡ್ತಾಯಿದ್ರೆ ಅವಳು ನನ್ನ ಶೂಟ್ ಮಾಡ್ತಿದ್ಲು. ಇಬ್ಬರು ನಕ್ಕೊಂಡು ಇಬ್ಬರು ಅವರವರೇ ತಗೊತಾ ಇದ್ವಿ ವಿಡಿಯೋ. ಆಮೇಲೆ ಹೋಮ್ ಸ್ಟೇಗೆ ಹೋದ್ರಿ. ಸರಿ ಬೋರ್ ಹೊಡಿತಾ ಇದೆ ಅಂತ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ. ಮತ್ತು ಇನ್ನೊಂದು ಏನಂದರೆ ನಾವು ಅಲ್ಲಿ ತುಂಬ ಫೇಮಸ್ ಚಿಲ್ಲಿ ವೈನ್ ತೊಗೊಂಡಿದ್ವಿ ಕೂರ್ಗಲ್ಲಿ. ನಾನು ಯಾವತ್ತೂ ಚಿಲ್ಲಿ ವೈನ್ ಟ್ರೈ ಮಾಡಿರಲಿಲ್ಲ. ತೊಗೊಂಡು ಬಂದಾದಮೇಲೆ ಗ್ಲಾಸಸ್ ಇರಲಿಲ್ಲ ನಮ್ಮ ಹತ್ರ. ಸೊ ನಾವೇನು ಮಾಡಿದ್ರಿ ಅಂದರೆ ಇದು ಪ್ಲಾಸ್ಟಿಕ್ ಬಾಟಲ್ನೇ ಹಾಫ್ ಕಟ್ ಮಾಡಿಬಿಟ್ಟು ಗ್ಲಾಸ್ ಥರ ಮಾಡ್ಕೊಂಡು ಯೂಸ್ ಮಾಡಿದ್ರಿ. ಸೊ ಅದೊಂದು ನೆನಪು. ಸೊ ನಾನು ಹೇಳೋದ್ನಲ್ಲ ಇದೆ ಅದು. ಸೊ ಪ್ಲಾಸ್ಟಿಕ್ ಬಾಟಲ್ನ ಕಟ್ ಮಾಡಿಬಿಟ್ಟು ನೋಡಿ ಗ್ಲಾಸ್ ಮಾಡಿದ್ದು ಅದು ಅಷ್ಟು ತಲೆ ಓಡಿಸಿದ್ದೆ. ನನ್ನ ಫ್ರೆಂಡ್ ಈ ಪಿಂಕಿ ಇವಳು ಡ್ಯಾನ್ಸ್ ಮಾಡ್ತಾ ಇರೋಳು. ಇವಳಿಗೆ ಈ ಥರ ಇನೋವೇಟಿವ್ ಐಡಿಯಾಸ್ ಬರೋದು. ಡ್ಯಾನ್ಸ್ ಮಾಡಿಕೊಂಡು ವೈನ್ ಚೆನ್ನಾಗಿತ್ತು. ಚಿಲ್ಲಿ ವೈನ್ ಟ್ರೈ ಮಾಡ್ಬೋದು. ವೆರಿ ಫೇಮಸ್ ಇನ್ ಕೂರ್ಗ್. ಬಟ್ ಒಳ್ಳೆ ಜಾಗದಿಂದ ತೊಗೋಬೇಕು ನಿಮಗೆ ಜೆನ್ಯೂನ್ ವೈನ್ ಬೇಕಂದರೆ. ಆಮೇಲೆ ರಾತ್ರಿ ಆಯಿತು. ಬೆಳಗ್ಗೆ ಒಂದು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ನಮ್ಮ ಫ್ರೆಂಡ್ಸ್ ಜೊತೆ ಸ್ವಲ್ಪ ಫೋಟೋ ತೆಕ್ಕೊಂಡು ಮತ್ತೆ ಅಲ್ಲಿಂದ ನಾವು ಎಲಿಫೆಂಟ್ ಕ್ಯಾಂಪ್ಗೆ ಹೊರಟ್ವಿ. ಸೊ ನೋಡ್ತಾ ಇದ್ದೀರಾ ರಾತ್ರಿ ಎಲ್ಲ ಅಷ್ಟು ಸುಸ್ತಾಗಿದ್ದಕ್ಕೆ ಮೂಡಿ ಫೇಸಸ್ ಇಬ್ಬರು ಮುಖ ನೋಡಿ ಹಿಂಗೆ ಮಾಡ್ಕೊಂಡು ಕೂತಿದ್ದೀವಿ. ಫುಲ್ಲು ಮೂಡಿ ಫೇಸಸ್ ನಡೀತಾ ಇತ್ತು. ಅದಾದಮೇಲೆ ಇವಳು ಬಿಡ್ತಾಳ ಸುಮ್ಮನೆ ಇರೋಕ್ಕೆ ಮತ್ತೆ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ. ಇಲ್ಲಾಂದರೆ ಎಂಟರ್ಟೈನಿಂಗ್ ಆಗಿರಲ್ಲ ಅಂತ. ಆಮೇಲೆ ನಾವು ಹೋಗಿದ್ದೆ ಕ್ಯಾಂಪಿಗೆ ಹೋಗ್ಬೇಕಾದ್ರೆ ಬೋಟಲ್ಲೇ ಕೂತ್ಕೊಂಡು ಹೋಗ್ಬೇಕು. ಸೊ ಇಲ್ಲೊಂದು ಸೀನ್ ಆಗ್ಬಿಡ್ತು. ನನ್ನ ಪಕ್ಕದಲ್ಲಿರೋ ಹುಡುಗ ನನಗೆ ಕ್ಯಾನ್ ಐ ಟೇಕ್ ಅ ಫೋಟೋ ಅಂದ್ಬಿಟ್ಟು ನನ್ನ ಜೊತೆ ಇರಿಟೇಟ್ ಮಾಡ್ತಿದ್ದ. ಐ ಡೋಂಟ್ ನೋ ವೈ ಹಿ ಡಿಡ್, ಬಟ್ ಅದು ನನ್ನ ಫ್ರೆಂಡ್ಸ್ಗೆ ಫನಿಯಾಗಿ ಅನಿಸ್ತಿತ್ತು. ಸೊ ಅವರು ಇರಿಟೇಟ್ ಮಾಡ್ತಿದ್ರು ಫೋಟೋ ತೆಗಿಬೇಕಾದ್ರೆ ಸಿಂಧು ಅಂತ ಕರೆದು. ಅದು ನನಗೆ ಇರಿಟೇಟ್ ಆಗ್ತಾಯಿತ್ತು. ಸೊ ನೀವು ನೋಡ್ಬೋದು ಒನ್ ಆಫ್ ದ ವೀಡಿಯೋಲಿ ನನ್ನ ಮುಖನ ಫೇಸ್ನ ಮುಚ್ಕೊತಾ ಇದ್ದೀನಿ. ಬಿಕಾಸ್ ಅವನ ಪಕ್ಕದಲ್ಲಿರೋನು ಫೋಟೋ ತೆಗೆದ್ರೆ ವಾಸ್ ಟೇಕಿಂಗ್ ಸಚ್ ಅ ವೇ ನಾನು ಬರಬೇಕಂತ ನನಗದು ಇರಿಟೇಟ್ ಆಗ್ತಿತ್ತಂತ ಮುಖ ಮುಚ್ಕೋತಾ ಇದ್ದೆ ನಾನು. ಇಲ್ಲಿ ಇವ್ರು ಇರಿಟೇಟ್ ಮಾಡ್ತೀನಿ ಸಿಂಧು ಅಂತ. ಆಮೇಲೆ ಕ್ಯಾಪ್ ರೀಚ್ ಆಗಿದ ತಕ್ಷಣ ಅಲ್ಲಿ ಎಲಿಫೆಂಟ್ಸ್ ಎಲ್ಲ ಇತ್ತು ಜಾಸ್ತಿ ಎಲಿಫೆಂಟ್ಸ್ ಇತ್ತು. ಬಟ್ ಅದು ಅಷ್ಟೊಂದು ಕೇಜ್ ಏನೋ ಮಾಡಿರಲಿಲ್ಲ. ಒಂಚೂರು ಬ್ಯಾರಿಕೇಡ್ಸ್ ಅಷ್ಟೇ ಹಾಕಿದ್ದಿತ್ತು. ಸ್ವಲ್ಪ ಸುಸ್ತಾಗಿ ಕಾಣಿಸ್ತಿತ್ತು ಈ ಎಲಿಫೆಂಟ್, ಸ್ವಲ್ಪ ನಿದ್ದೆಯಲ್ಲಿರೋ ಥರ. ಬಟ್ ಅವ್ರನ್ನ ಏನೋ ಅಷ್ಟು ಏನೋ ದೊಡ್ಡ ಲೈಕ್ ಕ್ಲೋಸ್ ನೆಟ್ಸ್ ಆ ಥರ ಎಲ್ಲ ಹಾಕಿಲ್ಲ. ಟೈ ಕೂಡ ಮಾಡಿಲ್ಲ ಅವ್ರಿಗೆ. ಬರೀ ಬ್ಯಾರಿಕೇಡ್ಸ್ ಅಷ್ಟೇ ಒಳಗಡೆ ಇಟ್ಕೊಂಡಿದ್ರು ಅವ್ರನ್ನ. ಸೊ ಯಾರು ಬೇಕಾದರೂ ನೋಡಿಕೊಂಡು ಒಳಗಡೆ ನೋಡಿ ಈ ಥರ ಬ್ಯಾರಿಕೇಡ್ಸ್ ಹಾಕಿದ್ರು, ಡಬಲ್ ಬ್ಯಾರಿಕೇಡ್ಸ್ ಹಾಕಿದ್ರು. ಸೊ ನಾವು ಆ ಸೆಕೆಂಡ್ ಬ್ಯಾರಿಕೇಡಿಂದ ನೋಡ್ಬೋದು, ಅದನ್ನು ತಿನ್ನಿಸಬಹುದು. ಬಟ್ ಈ ಕ್ಯಾಂಪೆಲ್ಲ ತುಂಬ ಚೆನ್ನಾಗಿತ್ತು ನಿಜ ಅಲ್ಬೇಕಂದ್ರೆ. ಫೋಟೋಸ್ ಅಷ್ಟು ಜಸ್ಟಿಸ್ ಮಾಡ್ತಿಲ್ಲ. ಫುಲ್ಲು ಎಲಿಫೆಂಟ್ಸ್ ಎಲ್ಲ ಬೇರೆ ಬೇರೆ ಕಡೆ ಇರುತ್ತೆ, ಇಂಟ್ರ್ಯಾಕ್ಟ್ ಮಾಡೋಕ್ಕೂ ಬಿಡ್ತಾರೆ. ಅಂದರೆ ಒಂದೇ ಏನಂದರೆ ನೀವು ಆನ್ ಸೀಸನ್ ಹೋದರೆ ಮಾತ್ರ ಇದನ್ನ ಅವಾಯ್ಡ್ ಮಾಡಲೇಬೇಕು. ಯಾಕಂದರೆ ತುಂಬ ಕ್ರೌಡೆಡ್ ಇರುತ್ತೆ, ಇರಿಟೇಟ್ ಆಗಿ ಹೋಗ್ತೀರಾ. ನಾವು ಹೋಗಿದ್ದು ಆಫ್ ಸೀಸನ್, ಸೊ ನಮಗೆ ಬೇಗ ಒಳಗಡೆ ಹೋಗೋಕ್ಕಾಯಿತು. ನಾನು ಸೆಕೆಂಡ್ ಟೈಮ್ ಹೋದಾಗ ಆನ್ ಸೀಸನಲ್ಲಿ ಹೋದಾಗ ನನಗೆ ಹೋಗೋಕ್ಕೆ ಆಗಿಲ್ಲ. ಟಿಕೆಟ್ಸ್ ಎಲ್ಲ ವೇಸ್ಟ್ ಆಗೋಗಿತ್ತು ಬಿಕಾಸ್ ಫುಲ್ಲು ಕ್ರೌಡೆಡ್ ಆಗಿತ್ತು.
ಸೊ ಅಲ್ಲಲ್ಲಿ ಈ ಥರ ನಿಂತಿರ್ತಾರೆ ನೋಡ್ಕೊಳ್ಳೋಕ್ಕೆ. ಏನಾದರೂ ಅದು ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಟ್ರೆ ಏನಾದರೂ ಮಾಡಿದ್ರೆ ಅವ್ರು ನಮಗೆ ಹೆಲ್ಪ್ ಮಾಡೋಕ್ಕಂತಲೇ ಇರ್ತಾರಲ್ಲಿ. ಸೊ ಅವರು ಅಷ್ಟೇ, ನೀವು ಒಂದು ಬ್ಯಾರಿಕೇಡ್ ಇದೆಯಲ್ಲ, ಸೆಕೆಂಡ್ ಬ್ಯಾರಿಕೇಡ್, ಅದನ್ನ ನೀವು ದಾಟಿ ಹೋಗಬಾರ್ದು. ಹೋದರೆ ಅವರು ಅಲ್ಲೇ ನಿಮ್ಮನ್ನ ವಾರ್ನೆಲ್ಲ ಮಾಡಿ ದೂರ ಮಾಡಿಬಿಡ್ತಾರೆ. ಸೊ ನಾನೊಂದು ಫೋಟೋ ತೆಕ್ಕೊಂಡೆ ಎಲಿಫೆಂಟ್ ಜೊತೆ ಅಷ್ಟೇ. ಅದಾದಮೇಲೆ ನಾವು ಹೋಗಿದ್ದು ಮಾನಿಸ್ಟ್ರಿಯಲ್ಲಿ ಹೋಗಿದ್ರಿ. ಸೊ ಮಾನಿಸ್ಟ್ರಿಯನ್ನು ತುಂಬ ಚೆನ್ನಾಗಿತ್ತು. ಅಗೇನ್ ಫೋಟೋ ಜಸ್ಟಿಸ್ ಮಾಡ್ತಿಲ್ಲ. ಒಳಗಡೆ ಅಂತೂ ನಿಜವಾಗ್ಲೂ ಅನ್ರಿಯಲಿಸ್ಟಿಕ್ ಥರ ಇತ್ತು. ವ್ಯೂ ಮಾತ್ರ ಅಷ್ಟು ಚೆನ್ನಾಗಿತ್ತು. ಇವಾಗ ಒಳಗಡೆ ವ್ಯೂ ತೋರಿಸ್ತೀನಿ, ನಿಮಗೆ ನಂಬೋಕ್ಕಾಗಲ್ಲ. ಲೈಕ್ ಎಷ್ಟು ಚೆನ್ನಾಗಿ ಕಾವಿಂಗ್ಸ್ ಎಲ್ಲ ಮಾಡಿದ್ದಾರೆ. ವಾಲ್ ಕಾವಿಂಗ್ಸ್ ತುಂಬ ಚೆನ್ನಾಗಿತ್ತು. ಕಲರ್ಸು ಅಷ್ಟೇ ತುಂಬ ವೈಬ್ರೆಂಟ್ ಕಲರ್ಸು. ಏನೋ ವಿಡಿಯೋ ಅಷ್ಟು ಜಸ್ಟಿಸ್ ಮಾಡ್ತಲ್ಲ. ಆ್ಯಂಡ್ ಎಲ್ಲ ದೊಡ್ಡದಾಗಿತ್ತು ಸ್ಟ್ಯಾಚ್ಯೂಸ್, ಇಷ್ಟು ಚಿಕ್ಕದಾಗಿರಲಿಲ್ಲ. ವೆರಿ ಯೂಜ್ ಮಂಗಸ್. ಕೂತ್ಕೊಂಡ್ರೆ ಸೈಲೆಂಟಾಗಿ ಕಾಮಾಗಿತ್ತು. ಆ್ಯಂಡ್ ಫುಲ್ಲು ಗೋಲ್ಡನ್ ಕಲರ್ ಮಾಡಿದ್ರು. ಸೊ ಒಂಥರ ಬೇರೆ ಲುಕ್ಕೇ ಬೇರೆ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಇಲ್ಲಿ ನಾವು ಒಂದು ಹಾಫ್ ಆನ್ ಅವರ್ ಏನೋ ಸ್ಪೆಂಡ್ ಮಾಡಿದ್ರಿ. ಎಷ್ಟು ಚೆನ್ನಾಗಿತ್ತು ಅಂತ ತುಂಬ ಕೂತ್ಕೊಂಡೆಲ್ಲ ಇದ್ವಿ. ಅದಾದಮೇಲೆ ನೆಕ್ಸ್ಟ್ ನಾವು ಒಂದು ವಾಟರ್ಫಾಲ್ ಇತ್ತು. ಆ ವಾಟರ್ಫಾಲ್ಗೆ ಹೋಗಿ ಮತ್ತೆ ಇವರು ಇನ್ನೊಂದು ಟೆಂಪಲ್ಗೆ ಹೋದರು. ನಂಗೆ ಸುಸ್ತಾಗೋಯ್ತು ಅಂತ ನಾನು ಟೆಂಪಲ್ಗೆ ಹೋಗಿ ಅಲ್ಲಿಲ್ಲ. ಮತ್ತು ಇವಾಗ ಇದು ನನಗೆ ಇಷ್ಟಪಟ್ಟಿದ್ದಲ್ಲ, ಇಷ್ಟ ಆಗಿರೋ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.